ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಅರಿವು ಮ್ಯಾಗ್ಝಿನ್ನ ವಿಡಿಯೋ 2 ತಮಗೆ ಸ್ವಾಗತ. ಬಹಳ ದಿವಸ ಆಯಿತು ಈ ವಿಡಿಯೋನ ಮಾಡಿದ್ದಿಲ್ಲ, ತುಂಬ ಜನ ಕೇಳ್ತಾ ಇದ್ರಿ. ಕಾರಣ ಇಷ್ಟೇ, ಒಂದು ಐಲ್ಡಿಂಗ್ ಟಾಪಿಕ್ ಕ್ಲಾಸ್ನ ವಿದ್ಯಾರ್ಥಿಗಳನ್ನಾಗಿ ಕ್ಲಾಸ್ ಮಾಡ್ತಕ್ಕಂಥದ್ದು. ತದನಂತರದಲ್ಲಿ KS ಮೇನ್ಸ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಸೇರಿಸಿದ್ರೆ ಒಂದು 500ರಿಂದ 600 ಜನ ವಿದ್ಯಾರ್ಥಿಗಳಾಗ್ತಾರೆ. ಸೊ ಇವರಿಗೆಲ್ಲ ಗೈಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗಲಿಲ್ಲ. ವಿಶೇಷವಾಗಿ ನನಗೆ KS ಮೇನ್ಸ್ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೆ ಆ ಒಂದು ವಿಡಿಯೋ ಮಾಡೋದು ತುಂಬ ಲೇಟ್ ಆಯಿತು. ಸೊ ಈ ನಿಟ್ಟಿನಲ್ಲಿ ಇವತ್ತು ವಿಡಿಯೋ 2 ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಓಕೆ, ಬನ್ನಿ ಹೇಗೆ ಅಂತ ಎಲ್ಲ ನೋಟ್ ಡೌನ್ ಮಾಡ್ಕೊತ ಹೋಗಬೇಕು. ನೀವು ನೋಟ್ ಡೌನ್ ಮಾಡ್ಕೊತ ಹೋಗಿ, ಬರೀ ಕೇಳುವುದಲ್ಲ, ಬರೀ ನೋಟ್ ಡೌನ್ ಮಾಡಬೇಕು. ನೀವು ಬರೆಯದೇ ಇದ್ದರೆ ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ಸುಮಾರು 4ರಿಂದ 5 ವರ್ಷ ಓದಿದವರು ನಮ್ಮ HYT ಕ್ಲಾಸಿಗೆ ಬಂದಿದ್ದಾರೆ. ಆ HYT ಕ್ಲಾಸಲ್ಲಿ ಒಂದು ಪೇಜ್ ಬರೆಯಪ್ಪ ಅಂತಂದಾಗ ಸ್ಟ್ರಕ್ ಆಗುತ್ತೆ, ಬಿಕ್ಕಳಿಕೆ ಬರುತ್ತೆ. ಏನಕ್ಕೆ ಅಂತಂದರೆ ಬರೆದಿಲ್ಲ. ಸೊ ಆದ್ದರಿಂದ ಇಲ್ಲಿ ಏನೇನು ಅಂಶಗಳಿರುತ್ತೆ, ಪ್ರತಿ ತಿಂಗಳು ಮ್ಯಾಗ್ಝಿನ್ ಓದೋದ್ರಿಂದ ಉದ್ಧಾರ ಆಗಲ್ಲ. ನೀವೇನು ಮಾಡಬೇಕಂದ್ರೆ ಮ್ಯಾಗ್ಝಿನಾಗಿರ್ತಕ್ಕಂಥ ಹೈಲ್ಡಿಂಗ್ ಟಾಪಿಕ್ಸ್ನ ನಿಮ್ಮ ನೋಟ್ಸ್ ಬರೆದಿಟ್ಕೋಬೇಕು, ಡೈಲಿ ಬರೀಬೇಕಾಗುತ್ತೆ. ಓಕೆ, ಬನ್ನಿ. ಆನೈಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ. ಸರ್, ಒಂದು ಇಂಪಾರ್ಟೆಂಟ್ ತಿಳ್ಕೊಂಬಿಡಿ, ಬಂಡೀಪುರ, ನೀಲಗಿರಿ ಇವೆಲ್ಲವೂ ಭಾಳ ಇಂಪಾರ್ಟೆಂಟು. ನಮ್ಮ ಈ ಒಂದು ಹೈಲ್ಡಿಂಗ್ ಟಾಪಿಕ್ ಕ್ಲಾಸ್ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಈ ಟಾಪಿಕನ್ನು ಪದೇ ನೋಟ್ಸ್ ಮಾಡಿದ್ದೀವಿ ಮತ್ತು PYQಸನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ನೋಡಿ, ಏನಕ್ಕೆ ಅಂತಂದರೆ ಬಂಡೀಪುರದಲ್ಲಿ ಇತ್ತೀಚೆಗೆ ನೈಟ್ ಜರ್ನಿ ಮಾಡಬೇಕಾ ಬೇಡ ಅಂತ ಡಿಸ್ಕಷನ್ ಇರ್ತಾ ಇದೆ. ಅಂದರೆ ನೈಟ್ ಜರ್ನಿ ಬ್ಯಾನ್ ಆಗಿದೆ, ಅದನ್ನು ಲಿಫ್ಟ್ ಮಾಡಬೇಕಂತೇಳಿ ಎಲ್ಲರೂ ಅದನ್ನು ಕರೆಂಟ್ ಅಫೇರ್ಸಾಗಿ ಓದ್ತಾರೆ. ಆ ಥರ ಕರೆಂಟ್ ಅಫೇರ್ಸಾಗಿ ಅದನ್ನು ಓದಬಾರ್ದು. ಕರೆಂಟ್ ಅಫೇರ್ಸ್ ನಿಜ ಒಪ್ಕೊತೀನಿ, ಆದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಯೋಸ್ಫಿಯರ್ ರಿಸರ್ವ್ ಎಲ್ಲಿ ಬರುತ್ತೆ, ನದಿ ಯಾವುದು ಬರುತ್ತೆ, ಅಲ್ಲಿ ಕಂಡು ಬರತಕ್ಕಂತಹ ಪ್ರಾಣಿ ಪಕ್ಷಿಗಳು ಯಾವುವು, ಅಲ್ಲಿ ಯಾವ ಒಂದು ಸಂಶೋಧನಾ ಕೇಂದ್ರ ಇದೆ, ಎಷ್ಟು ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿದೆ, ಆ ಆ್ಯಂಗಲಲ್ಲಿ ಓದಬೇಕು ಹೊರತು ನೀವು ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಓದಿದ್ರೆ ಎಕ್ಸಾಮ್ಸ್ಗೆ ಯಾವುದೇ ಕಾರಣಕ್ಕೂ ಹೆಲ್ಪ್ ಆಗಲ್ಲ. ಸೊ ಆನೆಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ ಭಾಳ ಇಂಪಾರ್ಟೆಂಟ್. ಲಖೋವಾ ವನ್ಯಜೀವಿ ಅಭಯಾರಣ್ಯ, ಇದು ನನಗೆ ಇಂಪಾರ್ಟೆಂಟ್ ಅಲ್ಲ. ಯಾಕೆ ಇಂಪಾರ್ಟೆಂಟ್ ಅಲ್ಲ ಅಂತಂದರೆ ಇದು PYQಸಲ್ಲಿ ಬಂದಿಲ್ಲ. PYQಸಲ್ಲಿ ಯಾವುದು ಬಂದಿಲ್ಲ, ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ಫಾರ್ ಎಕ್ಸಾಂಪಲ್ ಬಂತು ಸರ್, ಏನು ಮಾಡಬೇಕು ಲಕ್ಕೋ ಅಂದರೆ ಇದನ್ನು ಶಿವನೇಶ್ ಶಂಭುಲಿಂಗ ಅಂತೇಳಿ ಬಿಟ್ಬಿಡ್ಬೇಕು. ಇದನ್ನು ಏನಕ್ಕೆ ಅಂತಂದರೆ ನೀವು ಯಾವುದೋ ಒಂದು ಬರಲಾರದ ಒಂದು ಪ್ರಶ್ನೆಯನ್ನು ಹುಡುಕಂತ ಹೋಗಿ ಬರುವ 90 ಪ್ರಶ್ನೆಗಳನ್ನು ಬಿಡಬಾರದು ಎನ್ನುವ ನನ್ನ ಬಯಕೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮೃತ ಸಮುದ್ರ ಭಾಳ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಜೋರ್ಡನ್ನು, ಇಸ್ರೇಲು, ಸಿರಿಯಾ, ಮೆಡಿಟೇರಿಯನ್ ಸಿ ಅವು ಭಾಳ ಇಂಪಾರ್ಟೆಂಟು. ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್ಸ್. ಸೊ ಇಂಥವನು ಪದೇ ರಿಪೀಟ್ ಮಾಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಸ್ರೇಲ್ ಪ್ಯಾಲೆಸ್ತೇನ್ ಯುದ್ಧವನ್ನು ಅದನ್ನೇನಾಗುತ್ತೆ ಕರೆಂಟ್ ಅಫೇರ್ಸ್ ಥರ ಡೈಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಆ ಥರ ಮಾಡೋದು ಒಂದು ಲೆವೆಲಿಗೆ ಓಕೆ, ಅದು 10% ಆಫ್ ಪ್ರಿಪ್ರೇಷನ್. 90% ಆಫ್ ಪ್ರಿಪ್ರೇಷನ್ ಅಂದರೆ ಏನಾಗುತ್ತೆ ಗೊತ್ತಾ, ಇಸ್ರೇಲ್ ಪಕ್ಕದಲ್ಲಿ ಕಂಡು ಬರ್ತಕ್ಕಂತಹ ದೇಶಗಳು ಯಾವುವು, ಮೆಡಿಟೇರಿಯನ್ ಸಮುದ್ರಕ್ಕೆ ಯಾವ ದೇಶಗಳು ಗಡಿಯನ್ನು ಹಂಚ್ಕೊಂಡಿವೆ, ಅಲ್ಲಿ ಕಂಡುಬರುವ ಬೆಟ್ಟ ಪರ್ವತಗಳು, ನದಿಗಳು ಯಾವುವು, ಅದು ಇಂಪಾರ್ಟೆಂಟು. ಮೃತ ಸಮುದ್ರ ಇಂಪಾರ್ಟೆಂಟ್. ಪಾಲರ್ ನದಿ ಇಂಪಾರ್ಟೆಂಟ್. ಕ್ಯೂ ಸರೋವರ, ಇದು ಎಕ್ಸಾಮ್ಸಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮೆಡಿಟೇರಿಯನ್ ಸಮುದ್ರ ಭಾಳ ಇಂಪಾರ್ಟೆಂಟ್. ಈಗ ಟರ್ಕಿ ತುಂಬ ವಿಚಾರದಲ್ಲಿದೆ, ಟರ್ಕಿ. ಓಕೆ, ಸೊ ಮೆಡಿಟೇರಿಯನ್ ಟಾಪಿಕ್ಕು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ಹೀಗೆ ನಾವು ಪ್ರತಿ ಮ್ಯಾಗ್ಝಿನನ್ನು ನೋಡ್ಕೊಂಡು ಓದ್ಕೊಂಡು. ಪೆಪ್ಪಾರು ವನ್ಯಜೀವಿಧಾಮ, UPSC ಮತ್ತು CAPF CDS SSCಯಲ್ಲಿ ಬಂದಿದೆ. ಪೆಪ್ಪಾರು ವನ್ಯಜೀವಿಧಾಮ ಬಗ್ಗೆ ತಿಳ್ಕೊಬೇಕು. 1 ಪೇಜ್ ನೋಟ್ಸ್ ಇರಬೇಕು, 1 ಪೇಜ್ ನೋಟ್ಸ್. ಪೆಪ್ಪಾರು ವನ್ಯಜೀವಿಧಾಮ ಅದು ಯಾವಾಗೇ ಬರಲಿ ಕರೆಂಟ್ ಅಫೇರ್ಸಲ್ಲಿ ನಿಮ್ಮ 1 ಪೇಜ್ ನೋಟ್ಸನ್ನು ನೀವು ಫಾಲೋ ಮಾಡಿದಾಗ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡಬಹುದು. ಸರಿಸ್ಕಾ ಹುಲಿ ಮೀಸಲು ಪ್ರದೇಶ ವೆರಿ ಇಂಪಾರ್ಟೆಂಟ್. ಕ್ಯಾಸ್ಪಿಯನ್ ಸಮುದ್ರ ಸೂಪರ್, ವೆರಿ ಇಂಪಾರ್ಟೆಂಟ್. HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್ಸ್. ಸರ್, ಇಂಥ ಒಂದು ಕ್ವಶನ್ ಮೇಲೇ ನೀವು ಮಾರ್ಕ್ಸ್ ತೆಗಿಬೇಕು ಹೊರತು ಬೇರೆ ಯಾವುದೋ ಅನ್ವಾಂಟೆಡ್ ಟಾಪಿಕ್ಸ್ ಮೇಲೆ ಮಾರ್ಕ್ಸ್ ತೆಗೋಕ್ಕಾಗಲ್ಲ. ಸೌಪರ್ಣಿಕ ನದಿ ಒಂದರ ಓದ್ಕೊಳ್ಳಿ. ವಿಕ್ಟೋರಿಯಾ ಸರೋವರ, ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ವಿಕ್ಟೋರಿಯಾ. ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಂತಹ ಅಂಶ HYT. ಆಫ್ರಿಕಾ ಖಂಡ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ನರಿಗೆ. ಆಫ್ರಿಕಾ ಮತ್ತು ನಾರ್ತ್ ಈಸ್ಟು. ಪರಂಬಿಕುಲಂ ಹುಲಿ ಮೀಸಲು ಓದ್ಕೊಳ್ಳಿ. ಉಗ್ಬಾದ್, ಸೋಮಾಲಿಯಾದಲ್ಲಿ ವಾಯುಗುಣ ನಿರೋಧಕ ಕೃಷಿ ಯೋಜನೆ ಬೇಡ. ಓಕೆ, ಸೊ ಅಲ್ಲೇನಾದರೂ ನಮಗೇನೋ ಅಂದರೆ ಆಫ್ರಿಕಾನ ಯಾವ ಆ್ಯಂಗಲ್ಲಿ ನೋಡಬೇಕಂದ್ರೆ ಅಲ್ಲೇನಾದರೂ ಯುದ್ಧಗಳಾಗ್ತಿದೆಯಾ, ನಾಗರಿಕ ಸಂಘರ್ಷ ಆಗ್ತಿದೆಯಾ, ಯಾರಾದರೂ ಅಧಿಕಾರದಿಂದ ವಜಾ ಮಾಡಿದ್ರಾ, ಆ ಆ್ಯಂಗಲಿಂದ ಬರುತ್ತೆ. ಓಕೆ, ಈ ಥರ ಒಂದು ಕೃಷಿ ಯೋಜನೆಗೆ ಸಂಬಂಧಪಟ್ಟಂಥ ಅಂಶಗಳು ಬರಲ್ಲ. 99% ಬರಲ್ಲ. 1% ಬಂದರೆ ಅದು ಯಾರೂ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಇಲ್ಲಿ ಟ್ರೈ ಮಾಡ್ತಕ್ಕಂಥದ್ದು 99%. ಓಕೆ, 99%. ಓಕೆ, ದಭೋಟ ಹಸಿರು
ಜಲಜನಕ ಸ್ಥಾವರ ಹಸಿರು ಇಂಧನದತ್ತ ಒಂದು ಹೆಜ್ಜೆ. ನಮಗಿದು ಬೇಡ. ನಮಗೆ ಇಂಪಾರ್ಟೆಂಟ್ ಏನಂದರೆ ಹಸಿರು ಜಲಜನಕ ಎಂದರೇನು, ನಮ್ಮದು ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಸಂಬಂಧಪಟ್ಟಂತಹ ಒಂದು ಗುರಿಗಳು ಏನಿದಾವೆ ಅನ್ನೋದ್ರ ಬಗ್ಗೆ ನೀವು ನೆನಪಿಟ್ಕೋಬೇಕು. ಓಕೆ, ಇದು KS ಮೇನ್ಸ್ ಬರ್ತಿದ್ದೀರಲ್ಲ, KS ಮೇನ್ಸು ಮತ್ತು ACCAD ಮೇನ್ಸ್ ಇದೆಯಲ್ಲ, ನೀವು ನವೀಕರಿಸಬಹುದಾದ ಇಂಧನ ಅಥವಾ ಅಸಾಂಪ್ರದಾಯಿಕ ಇಂಧನ ಬಂದಾಗ ಈ ಹಸಿರು ಜಲಜನಕವನ್ನು ಬರೆದ್ರೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ. ಹಸಿರು ಜಲಜನಕ ಬರೀ ಸೌರಶಕ್ತಿ, ವಾಯುಶಕ್ತಿ, ಪವನಶಕ್ತಿ ಅಂತ ಒಂದು ಬರೆದ್ರೆ ಹೆಲ್ಪ್ ಆಗಲ್ಲ. ಈ ಹಸಿರು ಜಲಜನಕವನ್ನು ಬರಿಬೇಕು. ಹಸಿರು ಜಲಜನಕದಿಂದ ಆಗುವಂತಹ ಲಾಭಗಳೇನು, ಇದರ ಸಾಧಕಗಳೇನು, ಇದರ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ. ತದನಂತರದಲ್ಲಿ C ಗ್ರೂಪು ಮತ್ತು PSI ಪ್ರಿಪೇರ್ ಆಗೋರು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ನ ಈ ಲೆವೆಲ್ಗೆ ಇಟ್ಕೋಬೇಡಿ. ಅಟ್ಲೀಸ್ಟ್ ನಿಮ್ಮದು KS ಮೇನ್ಸು ಮತ್ತು IAS ಪ್ರಿಲಿಮ್ಸು ಈ ಲೆವೆಲ್ಗೆ ಇಟ್ಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ನು ಇದು C ಗ್ರೂಪು ಮತ್ತು PSI ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಕಣ್ಣು ಮುಚ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಬರೀ C ಗ್ರೂಪನ್ನೇ ನೋಡ್ಕೊಂಡು ಹೋದರೆ ಎಕ್ಸಾಮ್ ಕ್ಲಿಯರ್ ಆಗ್ತಕ್ಕಂಥದ್ದು ತುಂಬ ಕಡಿಮೆ. ತುಂಗಭದ್ರಾ ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸೇರುತ್ತೆ, ಇಲ್ಲಿ ಕಂಡುಬರುವ ಡ್ಯಾಮ್ಗಳೇನು, ಯಾವ ಅಭಯಾರಣ್ಯದಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಆ್ಯಂಗಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನಾನು ನೋಟ್ಸ್ ಹೇಗೆ ಮಾಡಬೇಕಂತೇಳಿ ಸಹ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅರ್ಥಶಾಸ್ತ್ರ, ಭಾರತದಲ್ಲಿ ಚಿನ್ನದ ಹೂಡಿಕೆಗಳು ಒಂದು ಬೇರೆ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಅಲ್ಲ. ಮಿತ್ರ ವೇದಿಕೆ ಬೇಡ. ಸೌರಶಕ್ತಿ ಆಲ್ವೇಸ್ ಇಂಪಾರ್ಟೆಂಟ್. ಓಕೆ, ಠೇವಣಿ ವಿಮೆ ಒಂದರ ನೋಡ್ಕೊಳ್ಳಿ. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿ ಬೇಡ. ವಿತ್ತೀಯ ಕೊರತೆಯಿಂದ ಸಾಲ, GDP ಅನುಪಾತಕ್ಕೆ ಬದಲಾವಣೆ ಮತ್ತು ಸ್ಥಿತಾಂತರ. ವಿತ್ತೀಯ ಕೊರತೆ ಆಲ್ವೇಸ್ ಇಂಪಾರ್ಟೆಂಟ್. ವಿತ್ತೀಯ ಕೊರತೆಗೆ ಸಂಬಂಧಪಟ್ಟ ಹಾಗೆ FRBM ಕಾಯ್ದೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಹೇಗೆ ಕೇಳ್ತಾರೆ ಸರ್ ಕ್ವಶನ್ ಹೇಗೆ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್, ಹೇಗೆ ಓದ್ತಿರೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ವಿತ್ತೀಯ ಕೊರತೆ ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, ವಿತ್ತೀಯ ಕೊರತೆ ಎಷ್ಟು % ಇದೆ ಅಂತ ಕೇಳ್ತಾರೆ. ಓಕೆ, ನೀವು KS ಮೇನ್ಸ್ಗೆ ಸಂಬಂಧಪಟ್ಟವರು ಅಥವಾ IAS ಮೇನ್ಸ್ಗೆ ಸಂಬಂಧಪಟ್ಟವರು ಏನು ಮಾಡಬೇಕಂದ್ರೆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಲು ಯಾವ ನಾವು ಡಿಸಿಷನ್ನ ಕೈಗೊಳ್ಳಬೇಕು, ಯಾವ ಅಂಶಗಳನ್ನ ನಾವು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನೀವು ಮೆನ್ಷನ್ ಮಾಡಬೇಕು. ಪುನಃ ಮರು ಸಂಘಟಿತ ರಾಷ್ಟ್ರೀಯ ಬಿದಿರು ಮಿಷನ್ ಬೇಡ. ನ್ಯಾಷನಲ್ ಬಾಂಬು ಮಿಷನ್. ಗಣಿ ಸಚಿವಾಲಯದ ಬ್ಯಾರೈಟ್, ಫೆಲ್ಸೈಟ್, ಮ್ಯಾಕಸ್ ಸ್ಫಟಿಕ ಶಿಲೆಗಳು ಬೇಡ. ಓಕೆ, ಪ್ರಮುಖ ಖನಿಜಗಳ ವರ್ಗೀಕರಿಸೋದು ಬೇಡ. ಭಾರತದ ತಾಳೆ ಎಣ್ಣೆ ಆಮದಿನಲ್ಲಿ ಕುಸಿತ. ನನಗೆ ಇಲ್ಲಿ ಅಡುಗೆ ಎಣ್ಣೆ ಭಾಳ ಇಂಪಾರ್ಟೆಂಟ್. ಓಕೆ, ಆಯಿಲ್ ಸೀಡ್ಸ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ಆಯಿಲ್ ಸೀಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ KS ಮೇನ್ಸ್ ಪ್ರಿಪೇರ್ ಆಗೋರು ಸಹ ಇದನ್ನು ನೋಡ್ಕೋಬೋದು. ಓಕೆ, ಅಡುಗೆ ಎಣ್ಣೆಗಳಿಗೆ ಸಂಬಂಧಪಟ್ಟ ಹಾಗೆ. ತದನಂತರದಲ್ಲಿ ಸಿರಿಧಾನ್ಯಗಳನ್ನು ಸಹ ನಾವು ಓದ್ಕೋಬೇಕು. ಓಕೆ, ಯೋಜನೆಗಳು ಮತ್ತು ಅಪ್ಲಿಕೇಶನ್. ನಾನು ಹೇಳಿದ್ದೀನಿ ಪ್ರತಿ ತಿಂಗಳು ಅಪ್ಲಿಕೇಶನ್ ಬರುತ್ತೆ. ಅವನ್ನೆಲ್ಲ ಓದ್ಕೊಂತೋದ್ರೆ ತಲೆ ಬ್ಲಾಸ್ಟ್ ಆಗುತ್ತೆ. ಸೊ ತಾವೇನು ಮಾಡಬೇಕು ಅಂತಂದರೆ ಓನ್ಲಿ ದುರ್ಬಲ ವರ್ಗಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಮತ್ತು ಕುಡಿಯುವ ನೀರು, ಶೌಚಾಲಯ, ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಕೃಷಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಮತ್ತು ಅಪ್ಲಿಕೇಶನ್ನು ಓದ್ಕೋಬೇಕು. ಸ್ಪೈರಲ್ ಅಪ್ಲಿಕೇಶನ್ ಒಂದು ನೋಡ್ಕೊಳ್ಳಿ. ನಕ್ಷ ಇದು ಬೇಡ. ನಕ್ಷ ಒಂದು ಬರೀ ನೋಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನಕ್ಷ ಒಂದು ಬರೀ ನೋಡ್ಕೊಳ್ಳಿ. ತಾಂತ್ರಿಕ ಜವಳಿಗಳ ಮಹತ್ವಾಕಾಂಕ್ಷೆ ನವೋದ್ಯಮಗಳಿಗೆ ಸಂಶೋಧನೆ ಮತ್ತು ಉದ್ಯಮಶೀಲತೆಗಾಗಿ ಅನುದಾನ ಯೋಜನೆ ಬೇಡ. ಸ್ವಾವಲಂಬಿ ಕಾರ್ಯಕ್ರಮ ಒಂದರ ನೋಡ್ಕೊಳ್ಳಿ. ಪ್ರಧಾನಮಂತ್ರಿ ಶಿಶುಕ್ಷು ತರಬೇತಿ ಒಂದರ ನೋಡ್ಕೊಳ್ಳಿ. 4ನೇ ಭಾರತ UK ಇಂಧನ ಸಂವಾದ ಆಸ್ಪೆರ ಬೇಡ ಇದು. ಓಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಅಪರೂಪದ ಕಾಯಿಲೆಗಳಿಗೆ ಆರ್ಥಿಕ ನೆರವು. ಇದು ಅಪರೂಪ ಇದೆ, ಅದಕ್ಕೆ ನಾವು ಕೂಡ ಓದೋದು ಬೇಡ. ಇದನ್ನು ಶಕ್ತಿ, ಸೆಮಿಕಂಡಕ್ಟರ್ ಚಿಪ್ ಒಂದರ ಓದ್ಕೊಳ್ಳಿ. ಬಟ್ ಇದನ್ನು ಯಾವುದೇ ಕಾರಣಕ್ಕೂ ಕಂಠಪಟ ಹಾಕ್ಕಂತ ಹೋಗ್ಬೇಡಿ. ಇವನ್ನೆಲ್ಲ ಏನಕ್ಕೆ ಅಂತಂದರೆ ನಿಮ್ಗೆ ಅನಿಸುತ್ತೆ ಟೆಂಪ್ಟ್ ಆಗ್ತೀರಾ ಇದು ನೆನ್ಪಿಟ್ಕೋಬೋದು ಅಂತೇಳಿ, ಬಟ್ ನೆನ್ಪಿಡೋಕ್ಕಾಗಲ್ಲ. ಪ್ರಾಜೆಕ್ಟ್ ವಾಟರ್ ವರ್ತ್ ಬೇಡ. ಚೀನಾದ ಈಸ್ಟ್ ರಿಯಾಕ್ಟರ್ ಬೇಡ. ನದಿ ಕುರುಡುತನ ಬೇಡ. ಭಾಷಿಣಿ ಅಷ್ಟೇ. ಏನು ಮಾಡುತ್ತೆ ಭಾಷಿಣಿ? ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಹಾಗೆ ಭಾಷಾಂತರ ಮಾಡ್ತಾರೆ. ಇಷ್ಟೇ ನೆನಪಿರಬೇಕು ಹೊರತು ಕೊಟ್ಟಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಓದಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಭಾರತದ ಮೊದಲ ದೇಶೀಯ ಸ್ವಯಂಚಾಲಿತ ಜೀವವೈದ್ಯಕೀಯ ತ್ಯಾಜ್ಯ ಸಂಸ್ಕರಣಾ ಘಟಕ ಸುಜನಂ. ನಮಗೆ ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಇಂಪಾರ್ಟೆಂಟು. ಯಾವ್ದು ಫಸ್ಟು ಯಾವ್ದು ಲಾಸ್ಟು ಅದು ಇಂಪಾರ್ಟೆಂಟ್ ಅಲ್ಲ. ಬ್ರುಸೋಲಿಸಿಸ್ ಬೇಡ. ಇಂಡೈರೆಕ್ಟ್ ಪ್ರಾಂಪ್ಟ್ ಇಂಜೆಕ್ಷನ್ ಬೇಡ. ಆ್ಯಕ್ಷನ್ ಶೃಂಗಸಭೆ ಎಲ್ಲಿ ನಡೀತೆ ಅಷ್ಟೇ ಇಂಪಾರ್ಟೆಂಟ್. ಎಲ್ಲಿ ನಡೀತಿ, ಏನು ಡಿಸಿಷನ್ ಕೈಗೊಂಡ್ರು ಯಾವುದೇ ಕಾರಣಕ್ಕೂ ಅದನ್ನು ಓದಬೇಡಿ. ಯಾಕಂತಂದರೆ ಅಲ್ಲಿ ಮೀಟಿಂಗ್ ಹೋದ ಮೋದಿಗೆ ಗೊತ್ತಿರಲ್ಲ ಅವು ಏನಂತೇಳಿ ಮ್ಯಾಕ್ಸಿಮಮ್. ಅಂದರೆ ಜೋಕ್ ಮಾಡ್ತಾ ಇದ್ದೀನಿ, ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್. ಆ್ಯಕ್ಷನ್ ಶೃಂಗಸಭೆ ಎಲ್ಲಿ ನಡೀತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಷ್ಟೇ. ಸೊ ಇವೆಲ್ಲ ಒನ್ ಲೈನರ್ಸ್ ಅಂತಾರೆ. ಒನ್ ಲೈನರ್ ಆ್ಯಂಗಲಿಂದ ಓದ್ಬೇಕು ಹೊರತು ಇನ್ಡೆಪ್ತಾಗಿ ಓದ್ಬಿಟ್ರೆ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಇನ್ಡೆಪ್ತಾಗಿ ನಿಮಗೆ ಅನಿಸುತ್ತೆ ಪ್ರತಿ ತಿಂಗಳು ಮ್ಯಾಗ್ಝಿನ್ ಓದಿದರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಹೆಲ್ಪ್ ಆಗುತ್ತೆ, ನಿಜ ಹೆಲ್ಪ್ ಆಗುತ್ತೆ. ಬಟ್ ಎಲ್ಲದನ್ನು ಓದಬಾರ್ದು ಅನ್ನೋದು ನನ್ನ ಇದು. ಭಾರತದ ಏಕಮೇವ ಅತಿ ದೊಡ್ಡ ಸೌರಕೋಶ ತಯಾರಿಕಾ ಘಟಕ. ಸೌರಕೋಶ ಇಂಪಾರ್ಟೆಂಟ್. ಅತಿ ದೊಡ್ಡ ಘಟಕ, ಅತಿ ಸಣ್ಣ ಘಟಕ ಇಂಪಾರ್ಟೆಂಟ್ ಅಲ್ಲ. ಸೌರಕೋಶದ ಬಗ್ಗೆ ಮೊನ್ನೆ AEE ಎಕ್ಸಾಮು ಮೇನ್ಸಲ್ಲಿ ಕೇಳಿದ್ದಾರೆ. ಸೌರಕೋಶಗಳ ಬಗ್ಗೆ ಐ ಆಲ್ವೇಸ್ ಟೆಲ್ಲಿಂಗ್ ಸೌರಕೋಶಗಳು, ಸೌರಶಕ್ತಿ, ನವೀಕರಿಸಬಹುದಾದ ಇಂಪಾರ್ಟೆಂಟ್. ದುಗ್ಧರಸ, ಫೈಲೇರಿಯಾಸಿಸ್ ಬೇಡ. ತಂತ್ರಜ್ಞಾನದ ಅಳವಡಿಕೆ ನಿಧಿ ಬೇಡ. ಮಿಚುಬಾಕಿ ನಾವಿಗೇಷನ್ ಬೇಡ. ನಾಸಾದ ಸ್ಫೇರ್ ಎಕ್ಸ್ ಮಿಷನ್ ಬ್ರಹ್ಮಾಂಡದ ಮೂಲ ಉಗಮದ ಅನ್ವೇಷಣೆ. ಸ್ಫೇರ್ ಎಕ್ಸ್ ನಾಸಾ ಯಾವ ಉದ್ದೇಶ?
ಎರಡೇ ಲೈನಲ್ಲಿ ಮುಗಿತಿದ್ದು, 2 ಲೈನಲ್ಲಿ ನೆನ್ಪಿಡಿ. 2 ಲೈನ್ ಬಿಟ್ಟು ನೀವೇನೇ ಕಾರಣಕ್ಕೂ 20 ಲೈನ್ ಓದಿದರೆ ನಿಮಗೆ ಸಮಸ್ಯೆ ಉಂಟಾಗುತ್ತೆ ಅಷ್ಟೇ. ಸಮರಾಭ್ಯಾಸಗಳು ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಸೈಕ್ಲೋನ್ 2025, ಧರ್ಮ ಗಾರ್ಡಿಯನ್ ಓದ್ಕೊಳ್ಳಿ, ಇವು ಕಂಠಪಟ್ಟಾಗಬೇಕು, ಬೇರೆ ವಿಧಿ ಇಲ್ಲ. ಏರೋ ಇಂಡಿಯಾ ನಮಗೆ ಗೊತ್ತು. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮತ್ತು ಭಾರತೀಯ ನೌಕಾ DRDO ಒಂದರ ಓದ್ಕೊಳ್ಳಿ. ನೌಕಾಪಡೆಗಳ ಮೂಲಕ ನೌಕಾ ವಿರೋಧಿ ಅಡುಗೆ ಕ್ಷಿಪಣಿ ಯಶಸ್ವಿ ಪರೀಕ್ಷೆ, ಇವು ಆಗ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಎಷ್ಟು ನೆನ್ಪಿಡಬೇಕು ಗೊತ್ತಾಗಲ್ಲ, ಸುಮ್ಮನೆ ತುಂಬ ಡಿಫಿಕಲ್ಟು, ಬೇಡ. ಕಲೆ ಮತ್ತು ಸಂಸ್ಕೃತಿ, ಫೋರ್ಟ್ ವಿಲಿಯಂ ಕೋಟೆ ಎಲ್ಲಿದೆ, ಯಾರು ಕಟ್ಟಿದ್ರು ಅಷ್ಟೇ. ಕಲ್ಬೆಲಿಯ ಸಮುದಾಯ ಎಕ್ಸಾಮ್ಸಿಗೆ ಬಂದಿದೆ. ಕಲ್ಬೆಲಿಯ ಸಮುದಾಯ ಎಕ್ಸಾಮ್ಸಿಗೆ ಬಂದಿದೆ, ಇಂಪಾರ್ಟೆಂಟು. ಭಾರತದಲ್ಲಿ ಕಬ್ಬಿಣ ಯುಗದ ತಮಿಳುನಾಡಲ್ಲಿ ಆರಂಭವಾಯಿತೆ, ಬೇಡ. ಮಹಾಬೋಧಿ ದೇವಾಲಯ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇದೆಯಾ ಇಲ್ಲ ಚೆಕ್ ಮಾಡಿ ಒಂದರೆ, ಯಾಕಂದರೆ ಎಕ್ಸಾಮ್ಸಿಗೆ ಬಂದಿದೆ. ರತ್ನಗಿರಿ ಅವಶೇಷಗಳು ಬೌದ್ಧ ಪರಂಪರೆ, ಬೇಡ. ಅಲಿ ಐಲಿಂಗ್ ಇವೆಲ್ಲ ಹಬ್ಬಗಳು, ಇಂಥ ಹಬ್ಬಗಳು ಓದ್ಕೊಂಡು ಹೋದರೆ ನಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಯಾವ ಹಬ್ಬಗಳು ಓದಬೇಕಂದ್ರೆ ಅಗೇನ್ PYQs ಯಾವ್ದು ಬಂದಿದೆ ಅದು ಇಂಪಾರ್ಟೆಂಟ್. ಛತ್ರಪತಿ ಶಿವಾಜಿ ಮಹಾರಾಜರ ಕೋಟೆಗಳು ಇಂಪಾರ್ಟೆಂಟ್. ಲೇಪಾಕ್ಷಿ ದೇವಸ್ಥಾನ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಇದು ವಿಜಯನಗರ ಸಾಮ್ರಾಜ್ಯ VVIP ಟಾಪಿಕ್ ಅಂತ ಭಾಳ ಬಾರಿ ಹೇಳಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಲೇಪಾಕ್ಷಿ ದೇವಸ್ಥಾನದಲ್ಲಿ ಕಂಡುಬರುವಂತಹ ಚಿತ್ರಕಲೆ ಮತ್ತು ನಂದಿ ವಿಗ್ರಹಗಳನ್ನು ಓದ್ಕೋಬೇಕು. ಓಕೆ, ತದನಂತರದಲ್ಲಿ ಜುಹಾನಿಯ ಕುಸರು, ಬೇಡ, ಇಂಥವೆಲ್ಲ ಓದಬೇಡ. ಪ್ರಾಣಿ ಮಿತ್ರ ಮತ್ತು ಜೀವದಯ ಪ್ರಶಸ್ತಿ, ಬೇಡ. ಓಕೆ, ಲೀವ್ ಇಟ್. ಅಂತಾರಾಷ್ಟ್ರೀಯ ಸಂಬಂಧಗಳು ಏನಿದು, ನೆಟ್ ಜಾರಿಮ್ ಕಾರಿಡಾರ್ ಒಂದರ ಓದ್ಕೊಳ್ಳಿ. ಡೆರಿಯನ್ ಕ್ಯಾಂಪ್, ವೆರಿ ಇಂಪಾರ್ಟೆಂಟ್. ಇಸ್ರೇಲು ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟಾಗೆ ಡೆರಿಯನ್ ಗ್ಯಾಪ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಮೋ ಓದ್ಕೊಳ್ಳಿ. ನೀರೊಳಗಿನ ಪ್ರದೇಶಗಳ ಜಾಗೃತಿ ತಂತ್ರಜ್ಞಾನಗಳು, ಬೇಡ. ಭಾರತ ಅಮೆರಿಕದ ಟ್ರಸ್ಟ್ ಉಪಕ್ರಮ, ಬೇಡ. ಕತಾರು, ಎಸ್ತೋನಿಯಾ, ಇಥಿಯೋಪಿಯಾ, ಹೊಂಡರಸ್ನವರು, ನಮಗೆ ಏನೇನು ಆಗ್ತಿದೆ ಅಂತ ಒಂದು ಲೈನ್ ಓದ್ಕೊಂಡು ಒಂದರ ಕಣ್ಣಾಡಿಸಿ ಬಿಟ್ಟರೆ ನೆನ್ಪಿಡೋಕ್ಕೆ ಹೋಗಬೇಡಿ. ಯೋಜನಾ ಮತ್ತು ಕುರುಕ್ಷೇತ್ರ ಪ್ರಮುಖಾಂಶಗಳು ಓದ್ಕೊಳ್ಳಿ. ಕ್ರೀಡಾ ಸುದ್ದಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಏನು ಓದಬೇಕು ಏನು ಓದಬಾರ್ದು ಅನ್ನೋದಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಸಣ್ಣ ಪುಟ್ಟ ಪ್ರಶಸ್ತಿಗಳು ನೆನ್ಪಿಟ್ಕೋಬೇಡಿ. ರಾಜೀವ್ ಗಾಂಧಿ ಖೇಲ್ ರತ್ನ ಅಂಥ ಪ್ರಶಸ್ತಿಗಳು ಮತ್ತು ದೊಡ್ಡ ದೊಡ್ಡ ಕ್ರೀಡಾಕೂಟಗಳು ಇಂಪಾರ್ಟೆಂಟು. ಸುದ್ದಿಯಲ್ಲಿರುವ ಪ್ರಶಸ್ತಿಗಳು ನಾನು ಓದಿಲ್ಲ, ಅದನ್ನು ನೀವು ಪ್ರಶಸ್ತಿಗಳ ಬಗ್ಗೆ ಆಲ್ರೆಡಿ ನಾನು ಒಂದು ಹಿಂಟ್ ಕೊಟ್ಟಿದ್ದೀನಿ ಯಾವ ಓದಬೇಕಂತೇಳಿ. ಆ ಪ್ರಶಸ್ತಿಗಳ ಬಗ್ಗೆ ಮಾತ್ರ ನೋಡ್ಕೊಳ್ಳಿ. ಭಾರತೀಯ ಸ್ಪರ್ಧಾತ್ಮಕ ಆಯೋಗ ಇಂಪಾರ್ಟೆಂಟ್. KS ಮುಖ್ಯ ಪರೀಕ್ಷೆ ಮಾದರಿ ಪ್ರಶ್ನೆಗಳನ್ನು ಓದ್ಕೊಳ್ಳಿ. 8ನೇ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್. ಓಕೆ, ಸೊ ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್. ಓಕೆ, ಬಜೆಟ್ ವೆರಿ ಇಂಪಾರ್ಟೆಂಟ್. 200ನೇ ವಿಧಿ, ರಾಜ್ಯ ಮಸೂದೆಗಳ ಮೇಲೆ ರಾಜ್ಯಪಾಲರ ಅಧಿಕಾರಗಳು. ಸೊ 200 ಮತ್ತು 201ನೇ ವಿಧಿ ಭಾಳ ಇಂಪಾರ್ಟೆಂಟು. ರಾಜ್ಯಪಾಲ ಭಾಳ ಇಂಪಾರ್ಟೆಂಟು. ಬೇಕಾದ್ರೆ ನೋಡಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥ ACCAD ಮೇನ್ಸು ಮತ್ತು KS ಮೇನ್ಸ್ಗೆ ಎಲ್ಲಾದರೂ ಒಂದಲ್ಲಿ ರಾಜ್ಯಪಾಲರು ತಗೊಳಕ್ಕೊಳ್ತಾರೆ. ಸೊ ರಾಜ್ಯಪಾಲರನ್ನು ನಾವು ಗೌರವದಿಂದ ಸತ್ಕರಿಸಬೇಕು, ಇಲ್ಲ ಅಂದರೆ ನಮಗೆ ಮಾರ್ಕ್ಸ್ ಕೊಡಲ್ಲ. ಓಕೆ, ಈಗ ಆಲ್ರೆಡಿ 402 ಹೇಳಿದ್ದೀನಿ. ಮೊನ್ನೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಕೇಳಿದ್ದಾರೆ, ಅದಕ್ಕೂ ರಾಜ್ಯಪಾಲರು ಬಂದೇ ಬರ್ತಾರೆ. ಸೊ ರಾಜ್ಯಪಾಲರನ್ನು ನೀವೇನು ಮಾಡಬೇಕು ಅಂತಂದರೆ ವಿತ್ ಆರ್ಟಿಕಲ್ಸ್ ನೆನ್ಪಿಡಬೇಕು. ದಿಸ್ ಈಸ್ ಕಾಲ್ಡ್ ಐ ಈಲ್ಡಿಂಗ್ ಟಾಪಿಕ್. ಓಕೆ, ಸೊ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.